ನಾನು ಇಲ್ಲಿ ಸುಮಾರು 6 ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಈ ಶಾಲೆಯ ವಾತಾವರಣ ತುಂಬ ಇಷ್ಟ ಆಯಿತು. ಯಾಕಂದರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯ ಅಧ್ಯಕ್ಷರಾಗಲಿ ಸೆಕ್ರೆಟ್ರಿ ಆಗಲಿ ತುಂಬ ನಮಗೆ ಕೋಆಪ್ರೇಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟು ಈ ಶಾಲೆಯಲ್ಲಿ ಸುಸಜ್ಜಿತವಾದ ಎಲ್ಲ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಶಾಲೆಗೆ ವಾಹನ ವ್ಯವಸ್ಥೆ ಆಗಲಿ, ಕೊಠಡಿಗಳ ವ್ಯವಸ್ಥೆ ಆಗಲಿ, ನಮ್ಮ ಶಾಲೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇಲ್ಲಿ 10 ಟೀಚರ್ಸ್ಗಳು ವರ್ಕ್ ಮಾಡ್ತಿದ್ದಾರೆ. ಪ್ರತಿ ಒಂದು ಕಿರು ಪರೀಕ್ಷೆಯನ್ನು ಅಂದರೆ FA1, FA2, SA1 ಪರೀಕ್ಷೆಗಳನ್ನು ಮಾಡಿದಾಗ ಅದರೊಳಗೆ ಹೆಚ್ಚಿನ ಅಂಕವನ್ನು ತೆಗೆದಂತಹ ಎಲ್ಲ ಮಕ್ಕಳಿಗೂ ಸಹ ನಾವು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಅಂತ ಹೇಳಿ ಒಂದೊಂದು ಬ್ಯಾಡ್ಜನ್ನು ಕೊಡ್ತೀವಿ. ಮಕ್ಕಳನ್ನು ಅವರು ಇನ್ನೂ ತುಂಬ ಚೆನ್ನಾಗಿ ಓದಲಿ ಅಂತ ಹುರಿದುಂಬಿಸೋಕ್ಕೋಸ್ಕರ ನಮ್ಮ ಶಾಲೆಯ ತುಂಬ ಕೇಂದ್ರ ಬಿಂದುವಾದಂತಹ ನಮ್ಮ ಶಾಲೆಯ ಪ್ರೆಸಿಡೆಂಟ್ ಆದಂತಹ ಶ್ರೀ ರಾಮಚಂದ್ರ ರಾವ್ಜಿ ಸರ್ ಅವರು ಹಾಗೂ ನಮ್ಮ ಶಾಲೆಯ ಸೆಕ್ರೆಟರಿ ಆದಂತಹ ಪ್ರೇಮಾ ರಾವ್ಜಿ ಮೇಡಮ್ ಅವರು ತುಂಬ ಚೆನ್ನಾಗಿ ಜನಸೇವೆ ಜನಾರ್ದನ ಸೇವೆ ಎಂಬಂತೆ ನಮ್ಮ ಶಾಲೆಗೆ ಏನೇನು ಬೇಕು, ಸರ್ವತೋಮುಖ ಅಭಿವೃದ್ಧಿಗೆ ಏನೇನು ಬೇಕು ಎಲ್ಲವನ್ನೂ ಸಹ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿಯಾಗತ್ತೆ. ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅನ್ನಂತೆ ನಮ್ಮ ಚಿಗುರು ಸ್ಕೂಲಲ್ಲಿ ಚಿಗುರುವಂಥ ಮಕ್ಕಳು ಹಲವಾರು ಕಡೆಯಲ್ಲಿ ಹೋಗಿ ಅವರು ಹೆಮ್ಮರವಾಗಿ ರೆಂಬೆ ಕೊಂಬೆಗಳಾಗಿ ಹರಿದಾಡ್ತಾ ಇದ್ದಾರೆ. ಇಲ್ಲಿ ಮಕ್ಕಳಿಗೆ ಏನಪ್ಪ ಅಂತ ಹೇಳಿದರೆ ಸಣ್ಣ ಸಣ್ಣ ವಿಷಯದೊಂದನ್ನು ಕೂಡ ಅವರಿಗೆ ತುಂಬ ಅತಿಯಾದಂಥ ಒಂದು ಆಸೆ ಆಕಾಂಕ್ಷೆ ಮತ್ತು ಅಭಿಲಾಷೆ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಸ್ಪೋರ್ಟ್ಸ್ ಆಗಲಿ ಅಥವಾ FA1, FA2, FA3, SA1 ಯಾವುದರಲ್ಲೂ ಆಗೋದ್ರೂ ಕೂಡ ತುಂಬ ಇಂಟ್ರೆಸ್ಟ್ ಕೊಡ್ತಾರೆ. ಹಾಗಾಗಿ ಅವರಿಗೆ ಒಂದು ಸಣ್ಣ ವಿಷಯದಿಂದ ಹಿಡಿದು ಒಂದು ಅತಿ ಡೀಪಾಗಿ ಕೂಡ ಹೇಳ್ತಾ ಅವರಿಗೆ ಅರ್ಥ ಮಾಡಿಸ್ಬೋದು. ಮಕ್ಕಳು ತುಂಬ ಶಾರ್ಪ್ ಇದ್ದಾವೆ ಇಲ್ಲೇ ಮಕ್ಕಳುಗಳು. ನಾವು ಯಾವ ರೀತಿ ಮೆಥಡ್ ನಾವು ಒಂದು ಮಕ್ಕಳು ಕಾಲೇ ಹಾಳೆ ಇದ್ದಂತೆ ನಾವು ಯಾವ ರೀತಿ ಪಾಠನ ಅವರಿಗೆ ಪ್ರವಚನ ನೀಡ್ತೀವಿ ಆ ರೀತಿಯ ಮಕ್ಕಳು ಅವರು ತಲೆಗೆ ತಗೊಳ್ತಾರೆ. ಅಷ್ಟೇ ಇಂಪ್ರೂವ್ ಇದ್ದಾರೆ, ತುಂಬ ಇಂಪ್ರೂವ್ ಆಗ್ತಿದ್ದಾರೆ. ನನಗಂತೂ ತುಂಬ ಖುಷಿ ಇದೆ. ನಮ್ಮ ಮ್ಯಾನೇಜ್ಮೆಂಟ್ ಆದಂಥ ರಾವ್ಜಿ ಸರ್ ಆಗಲಿ, ಪ್ರೇಮಾ ಮೇಡಮ್ ಆಗಲಿ ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮಕ್ಕಳ ಬಗ್ಗೆ ಮಾತ್ರ ತುಂಬ ಮುದ್ದು ಮಕ್ಕಳು, ಮುಗ್ಧ ಮನಸ್ಸಿನ ಮಂದಾರಗಳಿಗೆ ಯಾವತ್ತೂ ಕೂಡ ಅವರು ಚಿರಋಣಿಯಾಗಿ ಈ ಸಂಸ್ಥೆ ಉದ್ಧಾರ ಆಗಲಿ ಅಂತ ಹೇಳ್ತಾರೆ. ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸಂಸ್ಥೆ ಬಂದಾಗ ನನಗಿಲ್ಲಿ ಅಡ್ಜಸ್ಟ್ ಆಗೋದು ಕಷ್ಟನಪ್ಪ ಅಂತ ಅನ್ನಿಸ್ತಾ ಇತ್ತು. ಬಟ್ ಇಲ್ಲಿ ಮ್ಯಾನೇಜ್ಮೆಂಟ್ನವರಾಗಿರ್ಬೋದು, ನನ್ನ ಸಹ ಉದ್ಯೋಗಿಗಳಾಗಿರ್ಬೋದು, ಎಲ್ಲರೂ ನನಗೆ ತುಂಬ ಸಹಕರಿಸ್ಬಿಟ್ಟು ಚೆನ್ನಾಗಿದೆ ಅಂತಂದು ಗೈಡೆನ್ಸ್ ಮಾಡ್ತಾ ಹೋದರು. ಬಟ್ ಇಲ್ಲೇ ವಾತಾವರಣಕ್ಕೆ ನಾನು ಅಡ್ಜಸ್ಟ್ ಆಗ್ತಾ ಹೋದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಪಾಠ ಮಾಡಲಿಕ್ಕೂ ಕೂಡ ಮಕ್ಕಳುಗಳೆಲ್ಲ ತುಂಬ ಶ್ರದ್ಧೆಯಿಂದ ರೆಸ್ಪಾನ್ಸ್ ಮಾಡೋದಾಗಿರ್ಬೋದು, ಇಲ್ಲಿ ಶಾಲಾ ವಾತಾವರಣ ಆಗಿರ್ಬೋದು ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಮುಂದೆ ಇದೇ ರೀತಿ ಇಲ್ಲೇ ವರ್ಕ್ ಮಾಡೋಣ ಅಂತ ಮಾಡಿದ್ದೀನಿ. ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದೇ ದಿನಾಂಕ 4/1/25 ನಮ್ಮ ಶಾಲೆಯ 12ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ. ನಮ್ಮ ಶಾಲೆಯು ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಿದ್ದು ಒಳ್ಳೆಯ ಸುಂದರವಾದ ವಾತಾವರಣ, ಮಕ್ಕಳಿಗಾಗಿ ಒಳ್ಳೆಯ ವಾಹನ ಸೌಲಭ್ಯ ಹಾಗೂ ಒಳ್ಳೆಯ ಶಿಕ್ಷಕರೊಡಗೂಡಿ ಉತ್ತಮ ಅಭಿವೃದ್ಧಿಯತ್ತ ಸಾಗುತ್ತಾ ಇದೆ. ನಿಮ್ಮೆಲ್ಲರ ಸಹಕಾರದಿಂದ 12 ವಸಂತಗಳನ್ನು ಪೂರೈಸಿದೆ. ಈ ಕಾರ್ಯಕ್ರಮವು 11 ಗಂಟೆಗೆ ಪ್ರಾರಂಭವಾಗುತ್ತದೆ
ಹಾಗೂ ಸಂಜೆ 6 ಗಂಟೆಗೆ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ತಾವೆಲ್ಲರೂ ತಪ್ಪದೆ ಬನ್ನಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇನೆ. ಜನವರಿ 4ನೇ ತಾರೀಕಲ್ಲಿ ನಮ್ಮ ತಾತರ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ನೀವೆಲ್ಲರೂ ವಾರ್ಷಿಕೋತ್ಸವಕ್ಕೆ ಬರಬೇಕೆಂದು ನಾನು ವಿನಯಿಸುತ್ತಿದ್ದೇನೆ. ಎಲ್ಲರಿಗೂ ಶುಭೋದಯ. ಕುಂಸಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ನಾಗರಿಕರಿಗೆ ನಮಸ್ಕಾರ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಈ ದಿನ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನಂತಂದರೆ, ನಮ್ಮ ಚೆನ್ನಮ್ಮ ದೇವಿ ಶಾಲೆ, ಕುಂಸಿಯಲ್ಲಿರ್ತಕ್ಕಂಥ ಚೆನ್ನಮ್ಮ ದೇವಿ ಶಾಲೆ ಹಾಗೂ ಚಿಗುರು ನರ್ಸರಿಯ 12ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ದಿನಾಂಕ 4/1/2025 ಆಚರಣೆ ಮಾಡ್ತಾ ಇದ್ದೀವಿ. ಈ ಶಾಲೆಯು ಸುಮಾರು 12 ವರ್ಷಗಳಿಂದ ಇಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರಿಂದ ಹಾಗೂ ಶಾಲೆಯಲ್ಲಿರ್ತಕ್ಕಂಥ ವಾಹನ ಸೌಕರ್ಯ ಹಾಗೂ ಅತ್ಯಂತ ನೈಸರ್ಗಿಕ ಸಂಪನ್ಮೂಲಗಳನ್ನೊಳಗೊಂಡಿರ್ತಕ್ಕಂಥ ಒಂದು ನೇಚರ್ನ ಹೊಂದ್ಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ತಮ್ಮ ಮಕ್ಕಳು ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರನ್ನು ಕೊಡಲು ನಾವು ಭಾಳ ಪ್ರಯತ್ನ ಪಡ್ತಾ ಇದ್ದೇವೆ. ಈ ಮಕ್ಕಳು ತಮ್ಮ ಒಂದು ನೆನಪಿಗಾಗಿ 12ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳಲು ಮಕ್ಕಳೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಇದರ ದ್ಯೋತಕವಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದ ಹಾಗೂ ಪೋಷಕ ವೃಂದದವರನ್ನು ಕೂಡ ಭಾಗವಹಿಸಿಬಿಟ್ಟು ಉತ್ತಮ ಆಟಗಳಲ್ಲಿ ಭಾಗವಹಿಸಿ ಅವರು ಕೂಡ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾರೆ. ಈ ಒಂದು ಪ್ರಶಸ್ತಿಗಳನ್ನು ವಿತರಣೆ ಮಾಡುವಂಥ ಪ್ರಶಸ್ತಿ ಕಾರ್ಯಕ್ರಮ ಹಾಗೂ ಮಕ್ಕಳ ಮನರಂಜನೆ ಎಲ್ಲವನ್ನೂ ದ್ಯೋತಕವಾಗಿ ಇಟ್ಕೊಂಡ್ಬಿಟ್ಟು ನಾವು ಇವತ್ತಿನ ದಿವಸ 4ನೇ ತಾರೀಕಿನ ದಿವಸ ಜನವರಿ 4ನೇ ತಾರೀಕಿನಂದು ನಾವು ಒಂದು ಶಾಲೋತ್ಸ 12ನೇ ವಾರ್ಷಿಕೋತ್ಸವವನ್ನು ಪ್ರಾರಂಭಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಶಾರದಾ ಪುರನಾಯಕರವರು ಮುಖ್ಯ ಅಧ್ಯಕ್ಷರಾಗಿ ಭಾಗವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಮಕ್ಕಳಿಗೆ ಹಿತವಚನವನ್ನು ನೀಡಲಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಶ್ರೀ ರಾಜೀವ್ರವರು ತಹಶೀಲ್ದಾರ್ ಆಗಿರ್ತಕ್ಕಂಥ ಶಿವಮೊಗ್ಗದವರು ಹಾಗೂ ಬಾಲ್ಯ ನಟಿ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿ ಕ್ರೀಡಾಪಟು ಆಗಿರ್ತಕ್ಕಂಥ ಋತು ಸ್ಪರ್ಶ ಅಂತಕ್ಕಂಥ ಒಬ್ಬ ನಟಿಯವರು ಕೂಡ ನಮ್ಮ ಶಾಲೆಯ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಇವರು ಅಂತಾರಾಷ್ಟ್ರೀಯ ಖ್ಯಾತಿ ಹೊಂದಿರತಕ್ಕಂಥ ನೃತ್ಯ ಪ್ರತಿಪಟು ಹಾಗೂ ಬಾಲನಟಿಯೂ ಆಗಿದ್ದಾರೆ ಮತ್ತು ಕರಾಟೆ ಪಟು ಕೂಡ ಆಗಿದ್ದಾರೆ. ಈಗಾಗಲೇ 5-6 ಚಿತ್ರಗಳಲ್ಲಿ ಕೂಡ ನಟಿಸಿ ಖ್ಯಾತಿ ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥವ್ರು. ಇಂಥವರು ನಮ್ಮ ಮಕ್ಕಳಿಗೂ ಕೂಡ ಆದರ್ಶವಾಗಬಹುದು ಅನ್ನೋ ಒಂದು ನಂಬಿಕೆ ಮೇಲೆ ಅವ್ರಿಗೂ ಕೂಡ ನಾವು ಕರೆಸಿ ಅವರು ಒಂದು ಮುಖ್ಯತಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಸ್ಥಳ ಕುಂಸಿಲಿರ್ತಕ್ಕಂಥ ಚೆನ್ನಮ್ಮ ದೇವಿ ಶಾಲೆಯ ಆವರಣದಲ್ಲೇ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ದಿನಾಂಕ 4/1/2025 ಬೆಳಗ್ಗೆ 11 ಗಂಟೆಗೆ ಇಂದ ಪ್ರಾರಂಭ ಆಗ್ತಕ್ಕಂಥ ಕಾರ್ಯಕ್ರಮ ಸಂಜೆ ಕಾರ್ಯಕ್ರಮ 6 ಗಂಟೆಗೂ ಕೂಡ ಪ್ರಾರಂಭವಾಗ್ತದೆ. ಸಂಜೆ ಕಾರ್ಯಕ್ರಮಗಳ ಮನರಂಜನೆಗಳು ಹಾಗೂ ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭ ಆಗ್ತಕ್ಕಂಥ ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲವನ್ನು ಭಾಗವಹಿಸಿಬಿಟ್ಟು ನಮ್ಮ ಈ ಪ್ರಯತ್ನಕ್ಕೆ ತಾವು ಆಗಮಿಸಿ ನಮ್ಮ ಪ್ರಯತ್ನಕ್ಕೆ ಒಂದು ಫಲ ದೊರಕಿಸಿಕೊಡ್ತೀರಿ ಅಂದ್ಕೊಂಡು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಮುಂದುವರೆದು ತಮ್ಮಲ್ಲಿ ಮತ್ತೊಂದು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳೋದೇನಂತಂದರೆ, ಈ ಒಂದು ನಮ್ಮ ಶಾಲೆಯ 4ನೇ ತಾರೀಕಿನ ದಿವಸ ಪ್ರಸಾರವಾಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಲೈವ್ ಆಗಿ AI ನ್ಯೂಸ್ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಅದಕ್ಕೊಂದು ಕೋಡ್ ಬಾರ್ ಇರ್ತದೆ. ಆ ಕೋಡ್ ಬಾರ್ನ ತಾವು ನೋಟ್ ಮಾಡ್ಕೊಂಡ್ಬಿಟ್ಟು ಆ ಒಂದು AI ವಾರ್ತಾ ಚಾನಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೇರ ಪ್ರಸಾರ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಬಹುದಾಗಿದೆ ಎಂದು ತಮ್ಮಲ್ಲಿ ಪುನಃ ವಿನಂತಿಸಿಕೊಳ್ತಾ ಮತ್ತೊಮ್ಮೆ ತಮಗೆ ಹಾರ್ದಿಕವಾಗಿರ್ತಕ್ಕಂಥ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಮನೆ ಹುಡುಗಿ ಋತು ಸ್ಪರ್ಶ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನಗೆ ಮಲೆನಾಡಂದ್ರೆ ತುಂಬಾ ಇಷ್ಟ. ಅದಕ್ಕೆ ಇದೇ ತಿಂಗಳು ಜನವರಿ 4ನೇ ತಾರೀಕು ಚೆನ್ನಮ್ಮ ದೇವಿ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಗೆ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದೀನಿ. ನೀವು ಕಾರ್ಯಕ್ರಮನ ಜಾಯ್ನ್ ಮಾಡಿ. ತಾನೆ ನನಗೆ ಕಾಯ್ತಾ ಬಾಯ್. ನಾಡಿನ ಎಲ್ಲ ಜನರಿಗೂ ಹೊಸ ವರ್ಷದ ಶುಭಾಶಯಗಳು. ಇದೇ ಜನವರಿ 14ನೇ ತಾರೀಕು ಶಿವಮೊಗ್ಗದ ಚೆನ್ನಮ್ಮ ದೇವಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಗೆ ನಾನು ಮತ್ತು ನನ್ನ ಮಗಳು ಋತು ಸ್ಪರ್ಶ ಅವರ ಶಾಲಾ ವಾರ್ಷಿಕೋತ್ಸವಕ್ಕೆ ಬರ್ತಾ ಇದ್ದೀವಿ. ನೀವೆಲ್ಲರೂ ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.
ತುಂಬ ಚೆನ್ನಾಗಿ ಎಲ್ಲ ಟೀಚರ್ ಪಾಠ ಮಾಡುತ್ತಾರೆ. ಇಲ್ಲಿ ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ಅಂಕ ತೆಗೆದಿದ್ದಕ್ಕೆ ಫಸ್ಟ್ ರ್ಯಾಂಕ್ ಇದು ಕೊಟ್ಟಿದ್ದಾರೆ. ನನಗೆ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಮ್ಯಾಮ್ ನಮಗೆ ಎಲ್ಲ ಚಂದ ಪಾಠ ಮಾಡ್ತಾರೆ. 12 ವರ್ಷದ ಆ್ಯನಿವಲ್ ಡೇ ಮಾಡ್ತಿದ್ದಾರೆ. ನಾನು 2 ಡ್ಯಾನ್ಸಿಗೆ ಸೇರಿದ್ದೀನಿ. ನಮಗೆ ಮತ್ತೆ ಟ್ರಿಪ್ಪಿಗೂ ಕರ್ಕೊಂಡು ಹೋಗ್ತಿದ್ದಾರೆ. ಓಷಿಯನ್ ಪಾರ್ಕ್, ಸಕ್ರೆಬೇಲು, ಏರ್ಪೋರ್ಟ್, ಲೈನ್ ಸಫಾರಿ ಹೋಗುತ್ತಿದ್ದೇವೆ. ಜನವರಿ 4ಕ್ಕೆ ಇಟ್ಟಿದ್ದಾರೆ. ಎಲ್ಲರೂ ಬರಬೇಕು ಅಂತ ಹೇಳ್ತೀವಿ. ಆಲ್ ದ ಬೆಸ್ಟ್.